ಆ ಪ್ರೆಸೆಂಟ್ ಮೈಂಡ್ ಎಲ್ಲ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ವಾಟ್ ನೆಕ್ಸ್ಟ್? ಇನ್ನು 10 ವರ್ಷ ಆದ್ಮೇಲೆ ಏನಾದ್ರೂ ಆಗ್ಬೇಕಲ್ಲ. ಇವತ್ತಿಂದ ನಾವು 2ನೇ ಹಂತದ ನಾಯಕತ್ವವನ್ನು ನಾನು ನಮ್ಮ ಸಮುದಾಯದ ಅವತ್ತು ಮಾನ್ಯ ಜಯಚಂದ್ರ ಅವರು ಕೂಡ ಇದ್ರು. ಎಲ್ಲಾ ಹಿರಿಯ ನಾಯಕರ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ವು. ಅಲ್ಲಿ ಕೂಡ ನಾನು ಅದನ್ನೇ ಹೇಳಿದೆ. ಸೆಕೆಂಡ್ ಲೈನ್ ಲೀಡರ್ಸ್ ಇಲ್ದೆ ಸೊರಗ್ತಾ ಇರುವಂತ ಯಾವ್ದಾದ್ರು ಅತಿ ದೊಡ್ಡ ಸಮಾಜ ಈ ದೇಶದಲ್ಲಿದ್ರೆ ಅದು ಒಕ್ಕಲಿಗ ಸಮಾಜ ಮತ್ತು ನಾವು ಕೂಡ. ಅವೇನು ಕುಂಚಿಟಿಗರಿದೆ ನಾವು ಕೂಡ. ಅದರಲ್ಲಿ ನಮಗೂ ಕೂಡ ದೊಡ್ಡ ನಷ್ಟ ಆಗ್ತಾ ಇದೆ. ನಮ್ಮಲ್ಲಿ ಕೂಡ ಸೆಕೆಂಡ್ ಲೈನ್ ಲೀಡರ್ಸ್ ಇಲ್ಲ. ಯಾರು ಇವತ್ತು ರಾಜಕಾರಣಕ್ಕೆ ಬಂದು ಈ ಎಲ್ಲ ಚಕ್ರವ್ಯೂಹವನ್ನ ಭೇದಿಸಿ ಅಷ್ಟು ಪೇಶನ್ಸ್ ಇಂದ ರಾಜಕಾರಣ ಮಾಡ್ಲಿಕ್ಕೆ ಇವತ್ತು ಯುವಕರು ರೆಡಿ ಆಗ್ತಾ ಇಲ್ಲ. ನಮ್ಗೆ ಯಾಕಪ್ಪ ಈ ಗೋಜು, ಆಮೇಲೆ ಎಲ್ಲಿಂದ ನಾವು ದುಡ್ಡು ತರೋದು? ಅವ್ರ ಮನೆ ಮಠ ಮಾರಿದ್ರು ಕೂಡ ಒಂದು ಎಲೆಕ್ಷನ್ ಮಾಡುವಷ್ಟು ದುಡ್ಡನ್ನ ಕ್ರೋಢೀಕರಣ ಮಾಡಕ್ ಆಗೋದಿಲ್ಲ. ಅವ್ರಿಗೆ ನಾವು ಲೀಡರ್ಶಿಪ್ ಕ್ವಾಲಿಟೀಸ್ ನ ಕೊಡ್ಬೇಕು. ಅವ್ರಿಗೆ ನಾವು ಧೈರ್ಯ ತುಂಬಬೇಕು, ನೈತಿಕವಾದ ಸ್ಥೈರ್ಯವನ್ನು ತುಂಬಬೇಕು. ಮತ್ತು ನಾವು ಪವಿತ್ರವಾಗಿ ಕೂಡ ಪ್ರಾಮಾಣಿಕವಾಗಿ ಕೂಡ ಜಯಚಂದ್ರ ಅವರು ಶಾಸಕರಾಗಿದ್ದಾಗ ಎಷ್ಟು ಒಂದು 27ನೇ ವಯಸ್ಸಿಗೆ ಅವರು ಮೊದಲನೇ ಬಾರಿ ಶಾಸಕರಾದ್ರು. ಯಾರ ಬ್ಯಾಕಪ್ ಇಲ್ಲ. ಅವ್ರ ಕುಟುಂಬ ಏನು ಬಹಳ ಆಗರ್ಭ ಶ್ರೀಮಂತ ಕುಟುಂಬ ಏನಲ್ಲ. ಬೋರಯ್ಯನವ್ರೇನು ಒಂದು 10 ಲಕ್ಷ 20 ಲಕ್ಷ ಆ ಕಾಲದಲ್ಲಿ ಏನ್ ಕೊಟ್ಟು ರಾಜಕಾರಣ ಮಾಡುವಂತ ಏನ್ ಕಳಿಸ್ಲಿಲ್ಲ ಅಲ್ವಾ ಸರ್? 1 ಲಕ್ಷ ನೋಡಿ, ಆಗಿನ ಕಾಲಕ್ಕೆ 1 ಲಕ್ಷ ಕೊಟ್ಟವ್ರೆ ಅಂದ್ರೆ ಇವ್ರು ಎಷ್ಟು ಶ್ರೀಮಂತರು ಇರ್ಬೇಕಂಗಾರೆ ನಮ್ಗೆ ಇವತ್ತೇ ಗೊತ್ತಾಗಿದೆ. ಅವಾಗೆಲ್ಲ 1 ಲಕ್ಷ ಅಂತ ಹೇಳಿದ್ರೆ 45 ವರ್ಷದ ಕೆಳಗೆ ಬಹಳ ದೊಡ್ಡ ಅಮೌಂಟ್. ಅವರು ಬಹಳ ಬುದ್ಧಿವಂತರು ಅಂತ ನಾವು ಕೇಳಿದ್ವಿ. ಬಟ್ ಅವ್ರ ತಾಯಿಯವರು ಬಹಳ ಸಂಸ್ಕಾರವಂತರು. ಬಹುಶಃ ಜಯಚಂದ್ರ ಅವರು ಇಷ್ಟು ಎತ್ತರಕ್ಕೇನಾದ್ರೂ ಬೆಳೆದಿದ್ದಾರೆ ಹಾಗೆ ಅಂತ ಹೇಳಿದ್ರೆ ಅವ್ರ ತಾಯಿಯವರ ಆಶೀರ್ವಾದ ಹಾಗೆ ಅಂತ ಹೇಳಿ ನಾನು ನೆನಪು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬಹಳ ಜನಕ್ಕೆ ಅವ್ರ ತಾಯಿಯವರ ಪರಿಚಯ ಇಲ್ಲ. ತಿನ್ನಳ್ಳಿ ಕಡೆಯವರು ನೀವ್ ಯಾರಾದ್ರೂ ಹೋದ್ರೆ ಅವ್ರ ತಾಯಿಯನ್ನ ನೆನಪು ಮಾಡಿದವರೇ ಇಲ್ಲ. ಎಲ್ರು ಕೂಡ ಅವ್ರ ತಾಯಿಯವ್ರನ್ನ ಬಹಳ ಗೌರವದಿಂದ ನೆನಪು ಮಾಡ್ತಾರೆ. ಅದನ್ನ ನಾನು ಬಹಳ ಸರಿ ಕೇಳಿದ್ದೇನೆ. ಅವರ ಆಶೀರ್ವಾದ ಅವ್ರ ಮೇಲೆ ಸುದೀರ್ಘವಾಗಿ ಇದೆ. ಅದರ ಪರಿಣಾಮ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ನಾನು ಹೇಳ್ತಾ, ನಾನು ಮುಂದುವರೆದು ಏನ್ ಮಾತಾಡಿದೆ ಅಂತ ಹೇಳಿದ್ರೆ, ನೀವು ಸಂತೋಷ್ ಜಯಚಂದ್ರ ಅವರು ಅವರೆಲ್ಲ ಸಿಕ್ಕಿದ್ರು ಒಂದ್ಸಾರಿ. ನಾನು ಕೇಳಿದೆ, ಏನಪ್ಪಾ ನೀವು ಬರೀ 12-13 ದಿವಸದಲ್ಲಿ ಆ ಚಿಕ್ಕನಾಯಕನಹಳ್ಳಿಗೆ ಹೋಗಿ 48-53 ಸಾವಿರ ಓಟ್ ತಗೊಂಡ್ಬಿಟ್ರಿ. ಆಮೇಲೆ ಯಾಕೋ ರಾಜಕಾರಣದಲ್ಲಿ ನಿಮ್ಗೆ ಆಸಕ್ತಿ ಬರ್ಲಿಲ್ಲ. ಹಿಂಗಾದ್ರೆ ಹೇಗೆ? ನಮ್ಮ ಪೀಳಿಗೆಗಳು ಮುಂದೆ ಬೆಳೆಯೋದು ಹೇಗೆ? ಹಾಗೆ ಅವ್ರು ಕೈ ಮುಗಿದು ಹೇಳಿದ್ರು, ನಮಗೆ ರಾಜಕೀಯ ಬೇಡ, ಬಹಳ ಕಷ್ಟ ಆಗ್ತದೆ. ಆತರ ಪರಿಸ್ಥಿತಿನಲ್ಲಿ ಈ ಸಮಾಜದ ನಾಯಕತ್ವಗಳನ್ನ ಯಾರು ವಹಿಸುವಂತವ್ರು? ಇವತ್ತೊಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ 4-5 ಕೋಟಿ ಖರ್ಚು. ಎಲ್ಲಿಂದ ತರ್ತಾರೆ? ಯಾವ ಆಸ್ತಿಗಳನ್ನ ಮಾರಾಟ ಮಾಡುವಂತ? ಒಂದು MLA ಚುನಾವಣೆ ಬಂತು ಅಂತ ಹೇಳಿದ್ರೆ 10, 20, 30, ಕೆಲವು ಕಡೆ 40-50 ಕೋಟಿಗಳನ್ನ ಖರ್ಚು ಮಾಡುವಂಥದ್ದು. ಆಮೇಲೆ ಸಮಾಜದ ನಾಯಕತ್ವ ಗಟ್ಟಿಯಾಗಿಲ್ಲ ಹಾಗೆ ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಕೇಳೋದಿಲ್ಲ. ಅದರ ಅನುಭವ ನಮ್ಗೆ ಈಗ ಆಗ್ತಾ ಇದೆ. ಹಿಂದೆಲ್ಲ ಮಂತ್ರಿಗಳಾದ್ರಲ್ಲ ಜಯಚಂದ್ರ ಅವರು, ಸತ್ಯನಾರಾಯಣರವರು ಹಾಗೆ ಅಂತ ಹೇಳಿದ್ರೆ ಅವ್ರದೇ ಆದ ಒಂದು ಕಾಂಟ್ಯಾಕ್ಟ್, ಅವ್ರದೇ ಆದ ಒಂದು ಸಂಪರ್ಕಗಳು, ಬೇರೆ ಬೇರೆ ರೀತಿಯ ವಿಶ್ವಾಸಗಳಿಂದ ಆದ್ರು. ಸತ್ಯನಾರಾಯಣ ಅವರಂತೂ ಅದರಲ್ಲೇನು ಅನುಮಾನ ಇಲ್ಲ. ಪ್ರತಿ 2 ಸರಿ ಮಂತ್ರಿಗಳಾಗಿದ್ದಾಗ್ಲೂ ಕೂಡ ಅವರು ಸಮಾಜದ ಒಂದು ಇದ್ರಲ್ಲೇನೆ ಗುರುತಿಸಿ ಅವ್ರನ್ನ ಮಾಡ್ಲೇಬೇಕು ಹಾಗೆ ಅಂತ ಹೇಳಿ ಮಾಡಿದಂಥದ್ದು. 3ನೇ ಸರಿ KSRTC ಚೇರ್ಮನ್ ಏನೋ ಮಾಡಿದ್ರು. 3 ಸರಿನೂ ಕೂಡ ಗೆದ್ದ 3 ಸರಿನೂ ಕೂಡ ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ರು. ಅವರು ಕೂಡ ಬಹಳ ಪ್ರಾಮಾಣಿಕವಾಗಿ ಈ ತಾಲೂಕಿನ ಮತ್ತು ನಾಡಿನ ಸೇವೆಯನ್ನ ಸಲ್ಲಿಸಿದ್ರು. ಆದ್ರೆ ಜಯಚಂದ್ರ ಅವ್ರನ್ನ ಈ ಸಂದರ್ಭದಲ್ಲದೆ ಇನ್ಯಾವಾಗ ಬಳಸ್ಕೊಳಕ್ ಸಾಧ್ಯ ನಾವು? ಇನ್ಯಾವಾಗ ಅವರ ಅನುಭವವನ್ನ, ಅವರ ಜ್ಞಾನವನ್ನ ನಾವು ಪಡ್ಕೊಳಕ್ ಸಾಧ್ಯ? ಇವತ್ತು ನೋಡಿ, ಇವತ್ತು ಕಾವೇರಿ ವಿಷಯ ಎಷ್ಟು ಕ್ರಿಟಿಕಲ್ ಆಗಿದೆ. ದಿನ ಹೆಚ್ಚು ಕಮ್ಮಿ 11,000 ಕ್ಯೂಸೆಕ್ಸ್ ನೀರು ಹೋಗ್ಬೇಕು ಅಂತ ಹೇಳಿದ್ರೆ ಇಷ್ಟು ಹೆಚ್ಚು ಕಮ್ಮಿ 1 TMC ಸರ್, 1 TMC ಹೆಚ್ಚು ಕಮ್ಮಿ ನೀರು ತಮಿಳ್ನಾಡಿಗೆ ಹರಿಬೇಕು. ತಮಿಳ್ನಾಡು ಕೇಳ್ತಾರೋ, ನಾನು ಇಟ್ಕೊಳ್ತೀನೋ, ಸಮುದ್ರಕ್ಕೆ ಬಿಡ್ತೀನೋ, ವ್ಯವಸಾಯಕ್ಕೆ ಬಳಸ್ತೀನೋ, ಕುಡಿಯಕ್ಕೆ ಉಪಯೋಗಿಸ್ತೀನೋ, ಅದು ನನಗ್ ಬಿಟ್ಟಿದ್ದು. ನೀವು ಒಪ್ಕೊಂಡಿರುವಂತ ನೀರನ್ನ ಕೊಡ್ಬೇಕು ಹಾಗೆ ಅಂತ. ಮೇಕೆದಾಟು ಜಯಚಂದ್ರ ಅವರು ಬಾಯಲ್ಲಿ ಅದನ್ನ ಕೇಳ್ಬೇಕು ನಾವು. 187 TMCಗೂ ಮಿಕ್ಕು ನೀರು ಇವತ್ತು ನಮ್ಮ ಪಾಲಿನ ನೀರು ನಮ್ಮ ರಾಜ್ಯಕ್ಕೆ ಬರುವಂತದ್ದು ಆ ಯೋಜನೆ ಆದ್ರೆ ಅದಕ್ಕಿಂತ ಹೆಚ್ಚು ಉಪಯೋಗ ಪುದುಚೇರಿ, ತಮಿಳ್ನಾಡು ಎಲ್ಲ ರಾಜ್ಯಗಳಿಗೆ ಆಗ್ತವೆ. ಆ ರೀತಿಯಾಗಿ ನಾವು ಅದನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿಲ್ಲ. ನಾನು ಮೊನ್ನೆ ಕೇಳ್ತಾ ಇದ್ದೆ, ಈ ಬಾಬು ಅವ್ರಿಗೂ ಹೇಳಿದೆ ನಾನು, ಈ ಬ್ರಿಟಿಷ್ ಕಾಲದಲ್ಲೇನೆ
ಈ ಕಾವೇರಿ ಒಪ್ಪಂದ ಆಗಿರುವಂತದ್ದು ಮೈಸೂರು ರಾಜ್ಯ ಅಲ್ವಾ ಸಾಹೇಬ್ರೆ? ಅದೇ ತರದ ಒಪ್ಪಂದ ಮೇಕೆದಾಟು ಕೂಡ ಅದೇ ಬ್ರಿಟಿಷ್ ಸರ್ಕಾರ ಇದ್ದಾಗ್ಲೇ ಆಗಿರುವಂತದ್ದು. ಅದಕ್ಕೊಂದು ನೀತಿಯನ್ನ ಯಾಕೆ ಮಾಡ್ತೀರಾ, ಇದಕ್ಕೊಂದು ನೀತಿಯನ್ನ ಯಾಕೆ ಮಾಡ್ತೀರಾ ಹಾಗೆ ಅಂತ. ಅದರಿಂದ ಸರ್ಕಾರ ಬಹಳ ಬಲಿಷ್ಠವಾಗಿ ಕೆಲಸ ಮಾಡ್ಬೇಕಾಗ್ತದೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೇಕಾಗ್ತದೆ. ಇವತ್ತು ಯಾವ ಲಾಬಿ, ಇವತ್ತು ತಮಿಳುನಾಡಿನ ಸರ್ಕಾರದ ಯಾವುದೇ ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಇಲ್ಲ, ಆದ್ರೆ ತಮಿಳುನಾಡಿನ ಪರವಾಗಿನೇ ತೀರ್ಪುಗಳು ಬರುವಂತದ್ದು ಯಾವ ಲಾಬಿಯಿಂದ ಅಂತ. ಆ ಲಾಬಿ ನಮ್ಮ ನಾಡಿನಲ್ಲಿಲ್ಲ. ಇರಿಗೇಷನ್ ಲಾಬಿ, ಅಡ್ಮಿನಿಸ್ಟ್ರೇಷನ್ ಲಾಬಿ, ಎಷ್ಟು ಲಾಬಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ. ಆ ಲಾಬಿಗಳನ್ನ ಭೇದಿಸಿ ನಾವೇನಾದ್ರೂ ನಾಡಿಗೆ ಒಳಿತನ್ನ ಮಾಡ್ಕೊಳ್ಬೇಕು ಹಾಗೆ ಅಂತ ಹೇಳಿದ್ರೆ ನಾಲೆಡ್ಜ್ ಇರೋರ್ನ ಜೊತೆಗೆ ಇಟ್ಕೋಬೇಕು ಮತ್ತು ಅವರ ಅನುಭವವನ್ನ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಬಳಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದೀವಿ, ಇವತ್ತು ತುಮಕೂರು ನಾಲೆ, ನಾನು ಹಿರಿಯೂರ್ಗೆ ಹೋದ್ರೆ ಜಯಚಂದ್ರ ಅವ್ರನ್ನ ಬೈಕೊಳ್ತಾರೆ, ಸಿಕ್ಕಾಬಟ್ಟೆ ಬೈಕೊಳ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ತುಮಕೂರು ನಾಲೆಯಿಂದ ಕೂಡ ಹಿರಿಯೂರಿಗೂ ಕೂಡ ಹೆಚ್ಚು ಅನುಕೂಲ ಆಗ್ತದೆ. ಹಾಗೆ ಈಗ ನಮ್ಮ ತಾಲೂಕಿಗೆ ಅಥವಾ ನಮ್ಮ ಜಿಲ್ಲೆಯ ವಿಷಯಕ್ಕೆ ಬಂದಾಗ ಜಯಚಂದ್ರ ಮಹಾನ್ ಸ್ವಾರ್ಥಿ ಅಂತಲೇ ಹೇಳ್ಬೇಕಾಗ್ತದೆ. ಆ ವಿಷಯದಲ್ಲಿ ಅವರು ರಾಜಿ ಆಗುದಿಲ್ಲ, ಅದು ನ್ಯಾಯಾಲಯದಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ, ಅದು ಯಾವುದೇ ಸರ್ಕಾರ ಇರಲಿ, ಅವರು ಅಧಿಕಾರದಲ್ಲಿ ಇಲ್ದಿದ್ರು ಕೂಡ ಎಷ್ಟೋ ಸರಿ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಕೇಸ್ಗಳಿಗೆ ಹೋಗಿದ್ದನ್ನ ನಾನು ನೋಡಿದ್ದೆ. ಅದರಿಂದ ಅವರ ಅನುಭವಗಳನ್ನ ನಾವು ಬಳಸ್ಕೊಳ್ದೆ ಹೋದ್ರೆ ಅದು ನಾಡಿಗೆ ಮತ್ತು ಸಮಾಜಕ್ಕಾದಂತ ನಷ್ಟ ಅಂತ. ನಾನು ಯಾಕೆ ಇವತ್ತು ಇಲ್ಲಿಗೆ ಮಾತಾಡ್ಬೇಕು ಹಾಗೆ ಅಂತ ಬಂದೆ ಅಂತ ಹೇಳಿದ್ರೆ, ಜಯಚಂದ್ರ ಅವ್ರ ಹತ್ರ ಮುಂದುವರೆದು ನಾನು ಮಾತಾಡಿದೆ. ನೀವು ಇದೀರಾ ಇನ್ನೂ ಒಂದು 10 ವರ್ಷ 15 ವರ್ಷ